ನಮಗೂ ಹಣದ ಅವಶ್ಯಕತೆ ಇದೆ. ಪ್ರತಿಯೊಬ್ಬರಿಗೂ ದುಡ್ಡು ಬೇಕೇ ಬೇಕು. ಏನಾದ್ರು ಒಂದು ನಡೆಸಬೇಕು, ಒಂದು ಅನ್ನದಾನ ನಡೆಸಬೇಕು ಅಂತ ಹೇಳಿದ್ರು ಕೂಡ ಒಂದು ದಾನ ಧರ್ಮ ಮಾಡಬೇಕು ಅಂದ್ರೆ ದುಡ್ಡು ಬೇಕು. ದುಡ್ಡಿಲ್ಲದೆ ಯಾವುದು ಕೂಡ ಯಾವ ಚಾರಿಟಿಗಳನ್ನು ನಡ್ಸಕ್ಕಾಗಲ್ಲ ಗೆಳೆಯರೇ. ಫಸ್ಟ್ ಅದನ್ನ ತಿಳ್ಕೊಬಿಡಿ. ಪ್ರತಿಯೊಬ್ಬರಿಗೂ ದುಡ್ಡು ಬೇಕು. ಏನಪ್ಪ ದುಡ್ಡು ದುಡ್ಡು ಅಂತಾರೆ ಅಂತ ತಿಳ್ಕೊಳಕ್ ಹೋಗ್ಬಿಡಿ. ನೀವು ದುಡ್ಡನ್ನ ಎಷ್ಟು ಪ್ರೀತಿಸ್ತೀರಾ ಅಷ್ಟೇ ನಿಮ್ಮ ದುಡ್ಡು ಪ್ರೀತಿಸಕ್ ಶುರು ಮಾಡುತ್ತೆ. ಅದನ್ನ ತಿಳ್ಕೊಬಿಡಿ. ಸೊ ನೀವು ಅಷ್ಟೇನೆ ನಿಮ್ದೇನಾದ್ರು ಒಂದು ಸ್ಟ್ರೆಂತ್ ಇರುತ್ತೆ. ಸೊ ನಾನಿವಾಗ ನನ್ನ ತಪ್ಪುಗಳನ್ನ ನಾನು ನಿಮ್ಮ ಹತ್ರ ಹೇಳ್ಕೊಂಡ್ರೆ, ನಿಮ್ಮಲ್ಲೂ ಕೆಲವೊಂದು ಆ ತಪ್ಪುಗಳನ್ನ ಮಾಡದೇ ಇರೋಂಗೆ ನೀವುನು ಬುದ್ಧಿವಂತರಾಗ್ಬೋದಲ್ವಾ? ಎಲ್ರೂನು ಅದನ್ನ ಪಡ್ಕೊಳ್ತಾರೆ ಅಂತ ಹೇಳಕ್ಕಾಗಲ್ಲ. ಒಂದ್ 4 ಜನ ಅದರಿಂದ ಒಂದು ಉಪಯೋಗ ಪಡ್ಕೊಂಡ್ರು ಕೂಡ ನನ್ಗೆ ಅಷ್ಟೇ ಸಾಕು. ಒಂದು ಸಣ್ಣ ಅಳಿಲು ಸೇವೆ, ನಮ್ದೇನೋ ಒಂದು ಪ್ರಯತ್ನ. ಸೊ ಹಿಂಗಾಗಿ ನೀವು ಅಷ್ಟೇನೆ ನಿಮ್ಮ ಒಂದ್ರಲ್ಲಿ ನಿಮ್ಮ ಸ್ಟ್ರೆಂತ್ ಏನು ಅನ್ನೋದನ್ನ ಫಸ್ಟ್ ತಿಳ್ಕೊಳ್ಳಿ. ನಿಮ್ ಬಗ್ಗೆ ನೀವು ಆತ್ಮಾವಲೋಕನ ಮಾಡ್ಕೊಳ್ಳಿ. ಬರ್ಕೊಳ್ಳಿ ಪೇಜಲ್ಲಿ ನಿಮ್ದು ಏನೇನ್ ಸ್ಕಿಲ್ ಇದೆ, ಏನೇನ್ ಬರುತ್ತೆ, ಮತ್ತೆ ಯಾವ ಕ್ಷೇತ್ರದಲ್ಲಿ ನೀವು ಸುಲಲಿತವಾಗಿ ಮಾಡ್ತೀರಾ. ಸೊ ಅದನ್ನ ಒಂದು ಪಾಯಿಂಟ್ಸ್ ಮಾಡಿ, ಲಿಸ್ಟ್ ಮಾಡಿ. ಒಂದು ಯಾವುದೋ ಒಂದು ವಿಷಯದ ಬಗ್ಗೆ ಆಸಕ್ತಿ ಇದೆ, ಮತ್ತೆ ಒಂದು ಚಿಕ್ಕದ್ರಿಂದನೂ ನೀವು ಮಾಡ್ಬೇಕು ಅನ್ಕೊಂಡಿರ್ತೀರಾ, ಮತ್ತೆ ಅದನ್ನ ಮಾಡಿದಾಗ ನಿಮ್ಗೆ ಸಮಾಧಾನ ಅನ್ಸುತ್ತೆ. ಆ ತರದ್ದು ಕೆಲವೊಬ್ಬರಿಗೆ ಎದ್ದ ತಕ್ಷಣ ಒಂದು ಎಕ್ಸರ್ಸೈಸ್ ಮಾಡಬೇಕು. ಸೊ ಎಕ್ಸರ್ಸೈಸ್ ಮಾಡಿದ್ರೇನೆ ಅವ್ರಿಗೆ ಖುಷಿ ಅನ್ಸುತ್ತೆ, ಒಂದು ಎನರ್ಜಿ ಫುಲ್ ಇರುತ್ತೆ. ಸೊ ಅದರಿಂದನೂ ಹಲವಾರು ಮಾಡ್ಬೋದು. ಅಂದ್ರೆ ಯೋಗ, ನೀವು ಒಂದು ಯೋಗ ಟ್ರೈನರ್ ಆಗ್ಬೋದು, ಅಥವಾ ಇನ್ನೊಬ್ರಿಗೆ ಒಂದು ಹೆಲ್ತ್ ಟಿಪ್ಸ್ಗಳನ್ನ ಕೊಡ್ಬೋದು, ಯೋಗ ಟಿಪ್ಸ್ಗಳನ್ನ ಕೊಡ್ಬೋದು. ಸೊ ಈ ತರದ ವಿಚಾರಗಳೆಲ್ಲ ಮಾಡ್ಕೊಳ್ತಾ ಹೋಗ್ಬೋದು. ಫ್ರೀಯಾಗಿ ಹೇಳ್ಕೊಡ್ಬೋದು. ಸ್ಟಾರ್ಟಿಂಗು ನೀವು ಕೋಚಿಂಗ್ ಶುರು ಮಾಡಿದಾಗ ನಿಮ್ಗೆ ಅವರೇ ನಿಮ್ಗೆ ಕೋಚಿಂಗಿಗೆ ಹಣ ಕೊಟ್ಟು ಒಂದು ಬ್ರ್ಯಾಂಡ್ ಆಗಿ ನೀವು ಕೂಡ ಬೆಳಿಬೋದು. ಸೊ ಈ ತರದ್ದೆಲ್ಲ ಇದೆ ಆನ್ಲೈನಲ್ಲಿ. ನಾನು ಫ್ರೀಯಾಗೆ ನಿಮ್ಗೆ ಹೇಳ್ಕೊಡ್ತಾ ಇರೋದು. ಸೊ ಆಯ್ತಾ, ಈ ತರ ನೀವು ಕೂಡ ಮಾಡ್ಬೋದು, ಪ್ರತಿಯೊಬ್ರು ಮಾಡ್ಬೋದು. ಆಮೇಲೆ ನೀವೇನೋ ಬಿಡಿ ಸರ್ ಯೂಟ್ಯೂಬ್ದೊಂದು ಹೇಳ್ಕೊಡ್ತಿದ್ದೀರಾ ಸರ್, ನಮ್ಮ ಕತೆ ಏನು ಸರ್, ನಮ್ಗೆ ಯೂಟ್ಯೂಬ್ ಮಾಡಕ್ ಬರಲ್ಲ ಅಂತೀರಾ. ನನಗೂ ಕೂಡ ಯೂಟ್ಯೂಬ್ ಮಾಡಕ್ ಬರ್ತಾ ಇರಲಿಲ್ಲ. ಹಂಗಂತ ಹೇಳ್ಬಿಟ್ಟು ಗೊತ್ತಿಲ್ಲದಿದ್ರು ಮಾಡಿ ಅಂತ ನಾನು ಹೇಳಕ್ ಹೋಗಲ್ಲ. ನಿಮ್ಗೆ ಆಸಕ್ತಿ ಇದ್ರೆ, ಪ್ಯಾಷನ್ ಇದ್ರೆ ಮಾಡಿ. ಮಾಡಕ್ ಅದು ಇಷ್ಟ ಇಲ್ವಾ, ನಿಮ್ಮ ಕ್ಷೇತ್ರ ಯಾವ್ದಾದ್ರೂ ಪರವಾಗಿಲ್ಲ, ಯಾವುದೇ ಕ್ಷೇತ್ರದಲ್ಲಿ ನಿಮ್ಗೆ ಆಸಕ್ತಿ ಇದೆಯಾ ಹೇಳಿ, ನಂಗೆ ಟೈಪ್ ಮಾಡಿ, ಕಮೆಂಟ್ ಮಾಡಿ. ಆಯ್ತಾ, ಅದರಲ್ಲಿ ಏನ್ ಕಟ್ಕೋಬಹುದು ಅನ್ನೋದನ್ನ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಓಕೆ, ಸೊ ಅದನ್ನ ಫಸ್ಟ್ ಕಂಡು ಹಿಡ್ಕೊಳ್ಳಿ ನೀವು. ನಾನು ಇವತ್ತು ನಿಮ್ಗೊಂದು ಹೋಮ್ ವರ್ಕ್ ಕೊಡ್ತಾ ಇದ್ದೀನಿ. ಯಾರ್ಯಾರು ಈ ವಿಡಿಯೋ ನೋಡ್ತೀರಾ ನಿಮ್ಗೆ ಹೋಮ್ ವರ್ಕ್ ಕೊಡ್ತಾ ಇದ್ದೀನಿ. ನಿಮ್ಮ ಒಂದು ಸ್ಕಿಲ್, ಅದರಿಂದ ಹಣ ಮಾಡೋದ್ರ ಬಗ್ಗೆ ನೀವು ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡಿ. ಅದ್ರಲ್ಲಿ ಹಣ ಮಾಡೋದು ಹೆಂಗೆ ಅಂತ ನಾನು ಹೇಳ್ಕೊಡ್ತೀನಿ. ಫಸ್ಟ್ ಸ್ಕಿಲ್ಗಳು ಲಿಸ್ಟ್ ಮಾಡಿ. ಫಸ್ಟ್ ಲಿಸ್ಟ್ ಮಾಡಿಬಿಟ್ಟು ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ನಾನು ಪ್ರತಿಯೊಬ್ಬರಿಗೂ ಯಾರ್ಯಾರು ಕಮೆಂಟ್ ಮಾಡ್ತಾರಲ್ವಾ, ಅವ್ರಿಗೆ ಪರ್ಸ್ನಲ್ ಆಗಿ ನಿಮ್ಮ ಈ ಒಂದು ವಿಚಾರಗಳಿಂದ ನೀವು ನಿಮ್ಮ ಕೌಶಲ್ಯಗಳಿಂದ ಯಾವ ರೀತಿಯಾಗಿ ಬಿಸ್ನೆಸ್ನ ಕಟ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ. ಓಕೆ, ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡೆಫಿನೆಟ್ ಆಗಿ ಡಿಸ್ಲೈಕ್ ಮಾಡಿ. ಆದರೆ ಸಬ್ಸ್ಕ್ರೈಬ್ ಅಂತೂ ಮಾಡ್ಕೊಳ್ಳೇಬೇಕು. ಕನ್ನಡಿಗರಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.